ಅಂತ ತಪ್ಪು ಮಾಡಬಾರ್ದು. ಅಷ್ಟೆಲ್ಲ ಕೈ ಬಿಟ್ಟು ಹೋದ ಮೇಲೆ ಯಾರ್ರಿ ಸೇರ್ತಾರ್ರಿ ನನ್ನ? ಯಾರ್ರಿ ಸೇರ್ತಾರ? ದಯವಿಟ್ಟು ನನ್ನ ಆಸ್ತಿ ನನಗೆ ಕೊಟ್ಟು ಬಿಡ್ರಿ. 20 ವರ್ಷದಿಂದ ಒಟ್ಟಿಗೆ ಸರಿಯಾಗಿ ತಿನ್ನಲಾರ್ದೆ ಕಾಸಿಗೆ ಕಾಸು ಕೂಡಿಟ್ಟಿದ್ದೆಲ್ಲ ಹಾಳು ಮಾಡಬೇಡ್ರಿ. ದಯವಿಟ್ಟು ನನ್ನ ಆಸ್ತಿ ನನಗೆ ಕೊಟ್ಟು ಬಿಡ್ರಿ. ಮಲ ನಮ್ಮ ಪ್ರೇಮ ತಪಾಸನ್ನು ಎಲ್ಲಾರು ಮುಂದುವರಿಸಿ ನಡೆದ ವಿಷಯ ತಿಳಿಸಿ ಇವನ ಆಸ್ತಿಯ ಸಂಪತ್ತನ್ನೆಲ್ಲ ಇವನ ಹೆಂಡತಿ ಹೆಸರಿಗೆ ಕೊಟ್ಟು ಬಿಡೋಣ. ಬಾ ಹೋಗೋಣ. ಓಕೆ ನಡಿ. ಲೇ ನಿಮ್ಮನ್ ಶೆಟ್ಟಿ, ಆ ಆಸ್ತಿ ಎಲ್ಲ ನೀನ್ ಹೆಂಡತಿ ಕೊಟ್ಟು ನೀನ್ ಹೊಯ್ಕೊಳಕ್ ಹಸ್ತೀನಿ. ಮನೆಗ್ ಬಾ. ಬಾಳ ಖುಷಿ ಆತತ್ ನನಗೆ ಚಡ್ಡಿ ಮೇಲೆ ಸಾಮಾನ್ ಮೇಲೆ ಆಣೆ ಮಾಡಿದ್ರು. ಅಲ್ರಿ ಯವ್ವ, ಅಯ್ಯಪ್ಪ ನನ್ನ ಆಸ್ತಿ ನನಗೆ ಕೊಟ್ಟು ಬಿಡ್ರು. ಯಪ್ಪ ಆಸ್ತಿ ಎಲ್ಲ ಹಾಳಾಗಿ ಹೋದ ಮೇಲೆ ಯಾರ್ರಿ ಸೇರ್ತಾರ? ನಮ್ಮನ್ನ ಯಾರ್ರಿ ಸೇರ್ತಾರ? ದಯವಿಟ್ಟು ನಮ್ಮ ಆಸ್ತಿ ನಮಗೆ ಕೊಟ್ಟು ಬಿಡ್ರು. 20 ವರ್ಷದಿಂದ ಅಷ್ಟಿಗೆ ಸರಿಯಾಗಿ ತಿಂದೆ ಕಾಸಿಗೆ ಕಾಸು ಕೂಡಿಟ್ಟಿದ್ದೆಲ್ಲ ಹಾಳಾಗಿ ಹೋತಲ್ರಿ. ಅಪ್ಪ ಆಸ್ತಿ ಎಲ್ಲ ಹಾಳಾಗಿ ಹೋದ ಮೇಲೆ ನನಗೀಗ ಸರಿಯಾಗಿ ಬುದ್ಧಿ ಬಂತು. ಆಸ್ತರ ಎಲ್ಲೋ ಕಟ್ಟೆಯಪ್ಪ ನನ್ನ ಹೆಂಡತಿ ಹೆಸರು ಇರ್ತೈತಿ. ಹೆಂಗೋ ನಮ್ಮ ಹೆಂಡತಿ ರತ್ನವಾತ ಅವರು ಮನೆಗೆ ಹೋಗ್ಯಾಳ. ಬಂದ ಗಟ್ಟೆಲ್ಲ ಕರ್ಕೊಂಬಂದು ದೇವ್ರ ಕೋಣೆಗೆ ಹೋಗಿಸಿ ರತ್ನೇ ತಪ್ಪಾಗಿತ್ತಲೆಗ ನನ್ನ ಆಸ್ತಿ ಕಾಲ್ ಕೊಟ್ಟು ಬಿಡೋ ಅಂತೇಳಿ ಕಾಲ್ ಹಿಡ್ಕೊಂಡು ಬೇಡಿ ಬಿಟ್ರ ಎಲ್ಲಿ ಗೊತ್ತೈತಿ ನನ್ನ ಹೆಂಡತಿ ಜೊತೆ ಕಾಯ್ತೈತಿ. ಅಪ್ಪ ತಿರುಪತಿ ತಿಮ್ಮಪ್ಪ, ನಾನು ಮಾಡಿರೋ ತಪ್ಪಿಗೆ ಇನ್ನು ಯಾವ ಶಿಕ್ಷಕ ಆದೈತೋ ಏನು? ಗೋವಿಂದ ನೋಡ್ಕೊಂಡಳ ಗಟ್ಟಿ ಕರ್ಸ್ಕೊಂಬಿಡಪ್ಪ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಐದಾದಿ ಕೊಂಡ ನೋಡು ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ. ಸುಡಲು ಬೇಡ ಬಸುಕ್ಕ ರಾರ ರಾರ ಕುಡಿ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ನಾನು ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ. ನಾನು ಹೇಳಿ ಕೇಳಿ ಹುಡುಗಾಗಿಂದ ಹೋಲಿ ಹೋಲ್ಮೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ. ಹೊಟ್ಟೋದೆ ಪಡ್ತೀಯ ದುಃಖ ರಕ್ಕಮ್ಮ. Thank you.
ಮನವಿಗೂ ಸಂಭ್ರಮ ಸುಂದರ ಲೋಕದ ಹೊಸದಲ್ಲಿ ಸುಂದರ ಲೋಕದ ಹೊಸದಲ್ಲಿ ಸಂಗಮ 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 ನಾಗರಾಜ್, ಪ್ರೇಮದ ದಾರಿಯಲ್ಲಿ ಬಹುದೂರ ಸಾಗ್ತಾ ಇರೋ ನಿಮಗೆ ಒಂದು ಸಂತೋಷದ ವಿಷಯ. ನಿನ್ನ ಚೆಲುವಿನ ದಾಸನಾದ ನನ್ನಲ್ಲಿ ಹೇಳಲು ಸಂಕೋಚವೇ? ನಿಜ, ನಮ್ಮ ಪ್ರೇಮದ ಮರದಲ್ಲಿ ಫಲ ಬಿಡುವ ಲಕ್ಷಣಗಳು ಕಾಣ್ತಾ ಇದೆ. ಏನಂದೆ? ಅಂದ್ರೆ ನಮ್ಮಿಬ್ಬರ ಪ್ರೇಮದ ಸಂಕೇತವಾಗಿ ನಾನೀಗ 3 ತಿಂಗಳ ಗರ್ಭಿಣಿ. ನೆರಳಿದೆ ಎಂದು ಮರದಡಿಯಲ್ಲೇ ಕುಳಿತರೆ ಮರವೇ ಮೈ ಮೇಲೆ ಬಿದ್ದಂತಾಯಿತು. ಇರಲಿ, ಇದಕ್ಕೊಂದು ಉಪಾಯ ಹುಡುಕಿ ಕಾಲಿಗೆ ಸಿಕ್ಕಿರುವ ಈ ಬೆಳ್ಳಿಯ ತೊಡಕನ್ನು ಉಳಿಸಿಕೊಳ್ಳಲೇಬೇಕು. ಈ ಸಮಾಜ ದೃಷ್ಟಿಯಲ್ಲಿ ನೀವು ಕೀಳಾಗಿ ಕಾಣಬಾರದು ಅಂದ್ರೆ ಆದಷ್ಟು ಬೇಗನೆ ನಾವು ಮದುವೆ ಎಂಬ ಮೆಟ್ಟಲಲ್ಲಿ ಇರಬೇಕು. ಏನಿದ್ದೀರಾ? ಇದೇನ್ರಿ ಇಷ್ಟೊತ್ತಿನ ತನಕ ಸಂತೋಷ ಸಾಗರದಲ್ಲಿದ್ದ ನೀವು ಒಮ್ಮಿಂದೊಮ್ಮೆಗಲಿ ಯೋಚನೆ ಶಿಖರವನ್ನು ಇರ್ತಾ ಇದ್ದೀರಲ್ಲ? ಅದೇನಿಲ್ಲ, ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಹೊಳೆ ದಾಟಿದ ಮೇಲೆ ದೋಣಿ ಏಕೆ ಎಂದು ಯೋಚಿಸುತ್ತಿದ್ದೆ. ನಿಮ್ಮ ಮಾತಿನ ಅರ್ಥ? ಮಂಜೆ, ಅತ್ತಿಗೆ ಒಂದೇ ಬೇಟೆ ರುಚಿಸಲು, ಭ್ರಮರಕ್ಕೆ ಒಂದೇ ಹೂವ ರುಚಿಸಲು, ಹಾಗೆ ಈ ನಾಗರಾಜನಿಗೆ ಒಂದು ಹೆಣ್ಣು ರುಚಿಸಲು. ಅಂದ್ರೆ ಈಗ ನಾನು ಹಸಿ ಇಲ್ಲದ ನೆಲ ನೀನು, ಸ್ವಾದವಿಲ್ಲದ ಸಿಪ್ಪೆ ನೀನು. ಎಲ್ಲ ದೂರ್ತ ಕೊನೆಯವರೆಗೂ ಕೈ ಹಿಡ್ತೀನಿ ಅಂತ ವಚನ ಕೊಟ್ಟು ಈಗಿತ್ತ ಮೋಸ ಮಾಡಿದ್ರೆ ಮುಂದೆ ನನ್ನ ಗರ್ಭದ ಗತಿ ಏನು? ಅದೋ ಗತಿ, ನಿನ್ನ ಗರ್ಭಕ್ಕೆ ನನ್ನ ಬೂಟುಗಾಲಿನಿಂದ ಒಸಗುವುದೇ ಗತಿ. ಹಾಗಾದ್ರೆ ಅಂದು ನುಡಿದ ನಿನ್ನ ಪ್ರೇಮದ ಮಾತುಗಳೆಲ್ಲ 100ಕ್ಕೆ 100 ಪಾಲು ಸುಳ್ಳು. ನನಗೆ ಬೇಕಾಗಿದ್ದು ನಿನ್ನ ಪ್ರೇಮವಲ್ಲ, ನಿನ್ನ ಶೀಲ. ನಿಜ. ಅಂದು ನಿನ್ನ ಚಂದ್ರುವಿನ ವಿರಸದ ಫೋಟೋಗಳನ್ನು ತೆಗೆದಿದ್ದು ಅದೆಲ್ಲ ನಡೆಸಿದ್ದು ನನ್ನ ಕಪಟದ ನಾಟಕ. ಜ್ಯೋತಿಯವರೇ, ನೀನು ಮಾಡಿದ ಈ ನಿನ್ನ ನಾಟಕದಿಂದ ನನ್ನ ಪರಿಶುದ್ಧವಾದ ಪ್ರೀತಿ ನೀನಾಡು ಬಲಿ ಕಟ್ಟಲು. ಆದ್ರೆ ಅದೇ ನಿಜ ಅಂತ ತಿಳಿದು ಅವರು ಕೂಡ ಎತ್ತ ಮೋಸ ಹೋದ್ರು. ನಿನ್ನಿಂದಾಗಿ ನನ್ನ ಜೀವನವೇ ಹಾಳಾಗಿ ಹೋಯ್ತು. ಹಳಿ ತಪ್ಪಿದ ಬಾಳಿಗೆ ಹಳೆ ಪ್ರೇಮಿ ಚಂದ್ರನೇ ಲೇಸು, ಅವನನ್ನೇ ಮದುವೆ ಆಗು. ಏ ಪಾಪಿ, ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೀತಾ ಇದೆ. ನಾನೀಗ 3 ತಿಂಗಳ ಗರ್ಭಿಣಿ. ಅದು ಗೊತ್ತಿತ್ತು ಕೂಡ ಮತ್ತೊಬ್ಬನ ಮದುವೆ ಆಗು ಅಂತ ಹೇಳೋದಕ್ಕೆ ನಾಚಿಕೆ ಆಗೋದಿಲ್ವಾ ನಿನಗೆ? ಹೆಚ್ಚಿಗೆ ಮಾತನ್ನ ಮುಂದುವರಿಸಬೇಡ. ಸುಮ್ನೆ ನನ್ನೆಲ್ಲ ಮದುವೆಯಾಗಿ ನನಗೆ ಜೀವನವನ್ನು ಕೊಡು. ಪಟ್ಟನ್ನು ಬಿಟ್ಟು ಒಟ್ಟಾರೆ ನನ್ನಿಷ್ಟವನ್ನು ಕೇಳಿ ಎಣ್ಣೆ. ಹಣ್ಣು ಸಿಹಿದೆ ಎಂದು ತಿಳಿ 1-2 ಸಲ ಹಣ್ಣನ್ನು ಕಚ್ಚಿರಬಹುದು. ಅಷ್ಟೇ ಮಾತ್ರಕ್ಕೆ ಆ ಹಣ್ಣು ನಿನ್ನದೇ ನಾನೆಂದು ಕಾಯುತ್ತಾ ಕೂಡುವುದು, ಅಂತೆ ನೀನು ಕೂಡ ಕಾಯುವುದು ತರವಲ್ಲ. ಹಾಗಾದ್ರೆ ನಿನ್ನ ಗಾಳಕ್ಕೆ ಬಿದ್ದ ಈ ಅಬಲೆ ಗತಿ? ಮೊದಲು ಈ ಅಭಿಚಾರದ ಪಿಂಡವನ್ನು ಹೊರಹಾಕುವುದು, ನಂತರ ಮೂಢನೊಬ್ಬರನ್ನು ಹುಡುಕಿ ಮದುವೆಯಾಗುವುದು. ಇವು ಎರಡು ನಿನಗೆ ಇಷ್ಟ ಇಲ್ಲದಿದ್ದರೆ ಯಾವುದಾದರೂ ಒಲೆ ಹಾರುವುದು. ಬೇಡ, ನಿನ್ನ ವಂಶದ ಕುಡಿಯನ್ನ ನೀನೇ ನಿನ್ನ ಕೈಯಾರಿ ಕತ್ತರಿಸಿ ಹಾಕುವಂತ ಕೆಲಸವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡ. ದಯವಿಟ್ಟು ನನ್ನ ಮಾತನ್ನು ಕೇಳು. ನಾನಿನ್ನ ಹೆಂಡತಿನಾಗಿ ಮಾಡಿಕೋ. ಭಿಕಾರಿ ಚಂದ್ರುವಿನ ಹಳೆ ಪ್ರೇಮಿ ನನ್ನ ಹೆಂಡತಿ. ಮದುವೆಗೆ ಮುಂಚೆ 3 ತಿಂಗಳ ಗರ್ಭಿಣಿ, ಅದು ನನ್ನ ಪಿಂಡವೇ? ಅದು ಹೇಗೆ ಸಾಧ್ಯ? ಮಂಜೆ, ಇದೆಲ್ಲ ಬಿಟ್ಟು ಹೆಂಡತಿಯಾಗಿ ಬದುಕಬೇಕೆಂಬ ಆಸೆ ನಿನಗಿದ್ದರೆ ಶಂಡನಪ್ಪನನ್ನು ಹುಡುಕಿ ಆ ಶಂಡನೇ ಈ ಆಧಾರದ ಪಿಂಡಕ್ಕೆ ತಂದೆ ಆಗುತ್ತಾನೆ. ನಿಮ್ಮನೆ ಬಿಟ್ಟು ಅನ್ಯ ಪುರುಷರನ್ನ ನನಗೆ ಸಹೋದರರ ಸಮಾನ ಅಂದ್ಮೇಲೆ ಅಂಥವ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇದೆಯಾ ನೀನು? ಬೇಡ,
ಇಲ್ಲ ಅನ್ಬೇಡ. ನನ್ನ ಕೈ ಹಿಡಿದು ನಾನಿನ್ನ ಧರ್ಮ ಪತ್ನಿಯಾಗಿ ಸ್ವೀಕರಿಸು. ಧರ್ಮ ಪತ್ನಿ ಸರಿ ಸೋಗಿನ ಸೂಳೆ, ನಿನಗೇಕೆ ಅತ್ಯುನ್ನತ ಧರ್ಮ ಪತ್ನಿಯ ಪಟ್ಟ? ನರಿ ಹುಟ್ಟನ್ನು ಕಂಡು ಚಪಲಗಳನ್ನು ಕಿತ್ತಿ ಒಗೆದು ಬಿಡು. ಮನಸ್ಸಿನಿಂದ ನಡೆದಿದ್ದೆಲ್ಲ ನಟ್ಟ ಮುಳ್ಳನ್ನು ಕಿತ್ತಿ ಒಗೆದ ಹಾಗೆ ಹಿಂದೆ ನಡೆದಿದ್ದೆಲ್ಲ ಕಿತ್ತಿ ಒಗೆದು ನಿನಗೆ ಇಷ್ಟವಾದ ಹಾದಿಯಲ್ಲಿ ನಡೆ. ಹಣವೇನಾದರೂ ಬೇಕಾದರೆ ಮನ ಬಂದಷ್ಟು ತೆಗೆದುಕೋ. ಇನ್ನೊಂದಿಗೆ ಈ ನಾಗರಾಜನ ಬಳೆ ಸುಳಿಯದಿರು. ಪಾಪಿ, ನಿನ್ನ ಜೀವನವನ್ನೇ ಹಾಳು ಮಾಡಿಬಿಟ್ಟಿಲ್ಲ ನೀಚ. ನೀನೆಲ್ಲೇ ಹೋದ್ರೂ ನಿನ್ನನ್ನು ನಾನು ಸುಮ್ಮನೆ ಬಿಡುತ್ತಿಲ್ಲ. ನಿನ್ನ ಕೈಯಾರೆ ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಿಸ್ಕೊಳ್ತೀನಿ. ಆಕಾಶನೆ ಹಗರಿಸುವ ಈ ಭೂಮಿನ ಪಳಗಿಸುವ ಕೋಟಿ ಕೋಟಿ ನೋಟುಗಳ ಕೋಟೆ ಮೇಲೆ ಕುಳಿತಿರುವ ನಾಕುತ್ತಲೇ ಬ್ರಹ್ಮನಿಗೂ ಒಬ್ಬೊಬ್ಬ ಕನ್ಫ್ಯೂಸ್ ಮಾಡೋ ನೀವ. The lion is back and it rolls again. It's like a fiery fire. Make it roaring ruler. ಇವನೆಂದರೆ ಯಾರು ಹೊಣೆ? ಪರಶಿವನಿಗೂ ಜಾಗರಣೆ. ಇವನೊಮ್ಮೆ ಹಠ ಕೊಟ್ಟು ತೊಡೆ ತಟ್ಟಿದರೆ ಗೆಲ್ಲೋ ಸಾಮ್ರಾಟನೋ. ಜನ 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 ಅನ್ನೋ ಹಣ ಇವನಿಗೆ ಸುಪ್ರಭಾತ ಸಾಂಬು ಕಣ. ಈ ಚಾಣಕ್ಯ ತಲೆಮಗಿನೋಳ್ ಮೆಂಚಿನ ಕೋಲ್ ಮೆಂಚು ಕಪಟ ಕಿಡಿ ಎಂಬ ಸಿಡಿಲಗಿದು ಚುಚ್ಚಲಿದೆ ನಾಗರಾಜನೆಂಬ ನರ ನಾಗರ ವಿಸದಂತವನ್ನು ವಿನಯಶೀಲ ವಿಜಯ ಕೋಮಲೆ ಎಂಬ ಕಮಲೆ ಈ ನನ್ನೆರಡು ಬಾಣಗಳು ಸಾಕು ನನ್ನ ಕಾರು ಉದ್ದೇಶ ಕೈಗೂಡಲು. ಕೋಮಲೆ ಎಂಬ ಕಮಲೆಯನ್ನು ಆ ನಾಗರಾಜನ ಎದೆಗೆ ಒಡೆದನು. ಅಂದೇ ನಿರ್ಮಾಣವಾಯಿತು ಅಂತದ ಪ್ರಾಂತ. ಇನ್ನು ರಘುವನ್ನು ನನ್ನ ಕೈಯಾರೆ ಈ ಪಿಸ್ತಲಿನಿಂದ ಅವನ್ನು ಕೊಲ್ಲು. ಹುಟ್ಟು ಬಂಪ ಮಾಡಿ ನಾಗರಾಜನಿಂದ ಅರಣವಾದನೆಂಬ ನಾಮ ಪಟ್ಟಕವನ್ನೊತ್ತಿ ಅರಣವನ್ನತ್ತಿದ. ಇನ್ನು ನನ್ನೆರಡನೆಯ ಬಾಣ ವಿವೇಕವಿಲ್ಲದ ಅವಿವೇಕಿ ನಾಗರಾಜನ ಬುದ್ಧಿಯಿಂದ ಅವನ ತಮ್ಮನ ವಿಜಯನ ಮದುವೆಯನ್ನು ನಿಲ್ಲಿಸಿ ಕಮಲೆ ನಾಗರಾಜ ವಿಜಯನಿಗೆ ಜಗಳ ಹಚ್ಚಿ ಆ ವಿಜಯನನ್ನ ಮನೆಯಿಂದ ಹೊರಗಾಕಿದನು. ಒಂದೇ ನಿರ್ಮಾಣಗೊಂಡಿತು ಅವನಿಗೆ ನನ್ನ ಅಂತದ ಮೋಸದ ಪಾಶ.
ನನ್ನೆರಡು ಬಾಣಗಳಿಂದ ಗಾಸಿಕೊಂಡ ಚಂದ್ರಣ್ಣ ಹುಲಿ 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 ನಾಗರಾಜನ ರೋಂಡವನ್ನೀವ ದಕ್ಷ ಬ್ರಹ್ಮ ಎಲ್ಲವೋ ನಾಗರಾಜ್, ನೀನೀಗ ನಾ ರಚಿಸಿದ ಕಥೆಯ ಮೇಲಿನ ಮತಿಹೀನ. ಅತ್ತ ಹೊರಳಿದೆ ಸಮುದ್ರ, ಇತ್ತ ಹೊರಳಿದ್ರೆ ಬಾವಾಗ್ಲಿ, ಓಲೈಸಿದರೆ ಕತ್ತಿಯ ಅರೆತ. ಎತ್ತಲೋ ಇಕ್ಕಟ್ಟೆ ಇಕ್ಕಟ್ಟು, ಬಿಕ್ಕಟ್ಟೆ ಬಿಕ್ಕಟ್ಟು. ಅದು ಈ ಶಕುನಿ ಚಾಣಕ್ಯ ರಚಿಸಿದ ಟೆಕ್ನಿಕ್. ನಗೆ ಚಾಣಕ್ಯ, ದುರ್ಬರ ನಗೆ ಇದು ನನಗೆ. ನಮ್ಮ ಸರ್ವನಾಶಕ್ಕೆ ನಗರವಾಸಿಗಳೆಲ್ಲರೂ ಕರುಣೆಗಳೇ ಕಿತ್ತು ಹೋಗುವಂತೆ ಮುಳಗಿಸುವ ರಣಕಾಳೆಯ ಶಬ್ದ ತಟ್ಟಲಿಲ್ಲವೇ ಹತಾಶದಿಂದ ನಗುವ ನಿನಗೆ. ಶಾಂತನಾಗು ನಾಗರಾಜ್, ಶಾಂತನಾಗು. ಅವಸರದಿಂದ ಹಸಿರು ಫಲವನ್ನು ಕೊಯ್ದರೆ ಕಸುಗಾಯಿ ತಿನ್ನಬೇಕಾಗುತ್ತದೆ. 100 ಕುರಿಗಳು ಸೇರಿದ ಮಾತ್ರಕ್ಕೆ ನನ್ನಂತಹ ಒಂದು ಹುಲಿ ಸರ್ವನಾಶವಾಗುವುದಿಲ್ಲ ನಾಗರಾಜ್. ಇಂದು ಮಧ್ಯರಾತ್ರಿ ಆ ಚಂದ್ರನ ಮನೆಯ ಸಜೀವ ದಹನ ಮಾಡುವ ಷಡ್ಯಂತ್ರ ರೂಪಿಸಿದ್ದಾನೆ ಈ ಚಾಣಕ್ಯ. ಅಂತವದರಲ್ಲಿ ನಾಳೆ ನಿನ್ನ ಮನೆಯ ಕಾಲು ತುಳಿಯುವ ಗಂಡಸರು ಯಾರು ಇರುವುದಿಲ್ಲ ಈ ನಗರದಲ್ಲಿ. ಕ್ಷಣಕ್ಕೂ ನನ್ನ ಪ್ರಾಣವನ್ನು ಉಳಿಸಲು ದಾರಿ ತೋರಿಸುವ ನೀನೇ ಇಂದಿನಿಂದ ನನ್ನ ನಿಜವಾದ ಮಿತ್ರ. ಚಾಣಕ್ಯ, ಶೆಟ್ಟರ್ ಏಕೋ ಬಳಸಿದ ಮಡಿಕೆಯನ್ನು ಒಪ್ಪಿಕೊಂಡು ಬಂದಿರುವರಲ್ಲ ನಾಗರಾಜ್, ಬಹುಶಃ ಮಡಿಕೆಯನ್ನು ಬೆಲೆಯನ್ನು ಕೇಳಲು ಬೇಕೆಂದಿರಬೇಕು ಶೆಟ್ಟರೆ. ಇಲ್ಲ ನಾಗರಾಜ, ಮಡಿಕೆಯ ಬೆಲೆಯನ್ನು ಕೇಳಲು ಬರಲಿಲ್ಲ, ಅದನ್ನು ಬಳಸಿದವನ ಮನೆಗೆ ಒಪ್ಪಿಸಲು ಬಂದಿರುವೆ. ಶೆಟ್ಟರೆ, ಹೊಂದಾಣಿಸಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿದ ಮೇಲೆ ವೃತ ಶ್ರಮವನ್ನೇಕೆ ಪಡೆದಿರಿ ಶೆಟ್ಟರೆ? ಸಮಾಜದ ಗಣ್ಯರೇ ತಾವು ಹೀಗೆಂದರೆ ಹೇಗೆ? ಶೆಟ್ಟರೆ, ಒಬ್ಬ ಮೇಲಾಗಿ ವ್ಯಾಪಾರಿಸ್ತರು ಬರುವ ಗಿರಾಕಿಗಳಿಗೆ ವಸ್ತುವಿನ ಬೆಲೆ ಮತ್ತು ಅದರ ತಾಳಿಕೆಯ ಪರಿಚಯ ಮಾಡಿಕೊಂಡು ಕರಾರನ್ನು ಮಾಡಿಕೊಳ್ಳುವಿರಿ. ಆದರೆ ಈ ಮಡಿಕೆಯ ವಿಷಯದಲ್ಲಿ ನೀವು ಕರಾರನ್ನು ಮರೆತಿದ್ದೀರೆಂದು ಕಾಣುತ್ತದೆ. ಇಲ್ಲ, ಗಿರಾಕಿ ಮೂರ್ಖನೆಂದು ಬರಲಿಲ್ಲ, ಅವನನ್ನು ಕದ್ದು ಬಳಸಿದ್ದಾನೆ. ಮಡಿಕೆಯನ್ನು ಜೋಪಾನವಾಗಿ ಇಟ್ಟುಕೊಳ್ಳಲು ತಮ್ಮ ಕರ್ತವ್ಯವಲ್ಲವೇ ಶೆಟ್ಟರೆ? ಕದ್ದ ಕಳ್ಳನನ್ನು ಜೈಲಿಗೆ ಒಪ್ಪಿಸಬಹುದು, ಅದು ನಿಮಗೆ ಗೊತ್ತೇ? ಕದ್ದಿದ್ದಕ್ಕೆ ಸಾಕ್ಷಿ ಏನು? ಅಯ್ಯೋ ಅಯ್ಯೋ, ಈ ಜೀವನವನ್ನು ಹೇಗೆ ಹೇಳಲಿ ನಾಗರಾಜ? ಇವಳು ಈಗ 3 ತಿಂಗಳ ಪಿಂಡ ಹೊತ್ತ ಗರ್ಭಿಣಿ ನಾಗರಾಜ, ಗರ್ಭಿಣಿ. ಅವಳ ಹೊಟ್ಟೆಯಲ್ಲಿರುವ ಪಿಂಡವೇ 3 ಕದ್ದದ್ದಕ್ಕೆ ಸಾಕ್ಷಿ. ಮದುವೆಗೆ ಮುಂಚೆ 3 ತಿಂಗಳ ಗರ್ಭಿಣಿ, ಸಿಕ್ಕವರೊಡನೆ ಚಕ್ಕಂದ ಮಾಡಿದ ಈ ವಿಚಾರ ವ್ಯಕ್ತಿಯನ್ನು ನನ್ನ ಪಕ್ಕದಲ್ಲಿ ಸೇರಿಸಿಕೊಳ್ಳಲು ನಾನೇನು ಮತಿಹೀನನಲ್ಲ. ಮೇಲಾಗಿ ಮೊದಲಿವಳು ಆ ಚಂದ್ರನ ಪ್ರೇಯಿಸಿ ಇವಳ ಗರ್ಭಕ್ಕೆ ಭವಿಷ್ಯ ಅವನೇ ಕಾರಣ. ಅಯ್ಯೋ ದೇವ್ರೇ, ಕೇಳಿದರೆ ಈ ಬಿರುನುಡಿಗಳಿಂದ ಅಂದು ನಿಮ್ಮ ಮೋಸದ ಜಾಲಕ್ಕೆ ಸಿಲುಕಿ ತಮ್ಮ ಪ್ರೇಮವನ್ನೇ ಬಲಿ ಕೊಟ್ರಲ್ಲ, ಅವರು ಅಭಾಗ್ಯವಂತರು. ಆದ್ರೆ ಇಲ್ಲಿವರೆಗೂ ನನ್ನ ಮುಖ ಕೂಡ ಕಟ್ಟೆತ್ತಿ ನೋಡದ ಮಹಾಪುರುಷರವರು. ಅವರ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡಬೇಡಿ. ದಿನಕ್ಕೊಂದು ಬಣ್ಣ ಬದಲಾಯಿಸುವ ಓದಿಗಡದಂತೆ ಮೊದಲ ಪ್ರೇಮಿಯಾದವ ಈಗ ಅಣ್ಣನಾದವ ಈ ಜಾರ ಪಿಂಡಕ್ಕೆ ತಂದೆಯಾಗಬಹುದು. ಯೋಚಿಸಿ ನೋಡು. ನಾಗರಾಜ, ಇವಳು ವಿಚಾರ
ಕಾರಡಿ ಅಲ್ಲ, ನಿನ್ನ ಪ್ರೇಮದ ಬಲಿಗೆ ಸಿಕ್ಕ ಮುಕ್ತೆ ನಾಗರಾಜ, ನಿನ್ನ ಪ್ರೇಮ ಬಲಿಗೆ ಸಿಕ್ಕ ಮುಕ್ತೆ. ನಾಗರಾಜ, ಇವರ ಬಾಳನ್ನು ಹಾಳು ಮಾಡಬೇಡಿ ನಾಗರಾಜ, ಹಾಳು ಮಾಡಬೇಡಿ. ನೀವೆಷ್ಟೇ ಬೇಡಿಕೊಂಡ್ರು ಕೂಡ ಈ ಕುರಿ ಪ್ರಾರ್ಥನೆ, ಈ ಕಟ್ಟುಕರೆಗೆ ಅದು ಹೇಗೆ ತಾನೇ ಅರ್ಥವಾದಿತ್ತಣ್ಣ, ಅದು ಹೇಗೆ ತಾನೇ ಅರ್ಥವಾದಿತ್ತು? ಕುಳಿತವಳು ಅಯ್ಯೋ ದೇವರೇ, ಕಣ್ಣ ಕಂಡವರು ಬಾಳನ್ನ ಕೆಡಿಸಿ ವಿಮುಕ್ತ ಮಾತುಗಳನ್ನ ಆಡುತ್ತಿರುವ ಗೋಮುಖ ವ್ಯಾಘ್ರನೇ, ಮಾನವನ್ನು ಕಳೆದುಕೊಂಡು ನಾವು ಈ ಸಮಾಜದಲ್ಲಿ ಹೇಗೆ ಬಾಳುವುದಯ್ಯೋ. ಶೆಟ್ಟರೆ, ಬಂಗಾರದ ಜಿಂಕೆಯನ್ನು ಪಕ್ಕದಲ್ಲಿಟ್ಟುಕೊಂಡು ಹೇಗೆ ಬಾಳಬೇಕೆಂದರೆ ನಾನು ಏನೆಂದು ಹೇಳಲಿ ಶೆಟ್ಟರೆ? ರಾಕ್ಷಸನೇ, ನಿಮ್ಮದು ಹೃದಯವೇ ಅಲ್ಲ, ಮೋಸದ ಕುಂಟ, ನಿಮ್ಮದು ಸ್ನೇಹವೇ ಅಲ್ಲ, ಸರ್ಪದ ಸ್ನೇಹ. ಹೇ ನಾಗರಾಜ, ಮಾಡಿದ ತಪ್ಪನ್ನೊಪ್ಪಿಕೊಂಡು ನನ್ನ ತಂಗಿಯ ಕೈ ಹಿಡಿದು ಬಾಳುವೆಯೋ ಅಥವಾ ಜೈಲು ಸೇರುವೆಯೋ? ಹಾಗೋ ವಿಷಯ ಚಾಣಕ್ಯ, ಚಾಟಿ ಕೊಡಿದ್ರ? ನೀನಿವಳ ಚರ್ಮ ಸುರಿವಿ, ನಾನಿವಳ ರಕ್ತ ಸುರಿವೆ. ಭದ್ರ, ಇವನನ್ನು ಕಟ್ಟಿ ಹಾಕು. ಅಪ್ಪಣೆ ದಣೆ. ಹೌದು, ಬೆಂಕಿಯ ಬರೆಗಳ ತರಹದ ಚಾಟಿಯ ಬರೆಗಳು ಇವರ ಮೈ ಮೇಲೆ ಮೂಡಿದಾಗಲೇ ಮೂಡರ ಮಂಕಮರೆಯಾಗುವುದು. ಎಲವ ಮಾನವ ರೂಪದ ದಾನವರ್ಯರ, ನಿಲ್ಲಿಸಿ ನಿಮ್ಮ ಅಸುರಿ ಅತ್ಯಾಚಾರವನ್ನು. ಎನ್ನೆಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರದ ಆಟವನ್ನಾಡಿದರೆ ಅದು ನಿಮ್ಮನ್ನು ಸುರಲಾರದೆ ಬಿಟ್ಟಿದೆ. ಆಧಾರದ ಹದ್ದೆ, ನಿಲ್ಲಿಸು ನಿನ್ನ ಕ್ರೂರ ಕಾರ್ಯವನ್ನು. ಬೆಂಕಿಯನ್ನು ಬಿಗಿದಪ್ಪಲ ಬಂದಿದೆ ಸಭ್ಯದ ಕೋಣ. ಚಂದ್ರ, ಕಾಗಿ ಅಂತ ರಚನೆ, ನಾಯಿ ಅಂತ ಬಗಳು ಇಲ್ಲಿಗೆ ಏಕೆ ಬಂದು ತಂದು? ಬೇಟೆ ಇದ್ದಲ್ಲಿಗೆ ಬೇಟೆಗಾರನು ಬರಲೇಬೇಕಲ್ಲವೇ? ಚಂದ್ರಣ್ಣ ಸಾಮಾನ್ಯ ಬೇಟೆಗಾರನಲ್ಲಪ್ಪ, ಹುಲಿ ಎಬ್ಬುಲಿ, ವೀರ ಚಕ್ರ ವೇಹದಲ್ಲಿ ಒತ್ತ ವೀರ ಅಭಿಮಾನ ಗೊತ್ತಿಯೂ ನನಗಾಗಬಹುದು. ಮೊದಲು ನಾನಿಲ್ಲಿಂದ ಕಾಲು ಕಿತ್ತುವುದೇ ಉತ್ತಮ. ಬೆದರಿಕೆಯ ಬೊಂಬೆಯನ್ನು ಬಿಡುವೆಯ? ನಿನ್ನ ಎಲ್ಲ ಅಂಬನ್ನು ಅರಿತವನು ನಾನು. ಎಲ್ಲವನ್ನು ಎದುರಿಸಲು ಶಕ್ತನಾಗಿಯೇ ಬಂದಿದ್ದೇನೆ. ಬಲವಿದ್ದರೆ ಬನ್ನಿ ನೋಡೋಣ. ಬಲವಿದೆ ಎಂದು ಬಂಡೆಗಾಯುವುದು ಹಳ್ಳಿಯ ಒಕ್ಕಂತಾಯಿತು. ಬಲವಿದೆ ಎಂದು ಬಂಡೆಗಾಯುವುದು ತಪ್ಪು. ಮೊದಲು ಹೇಗಾದರೂ ಮಾಡಿ ಈ ಗಲಾಟೆಯಲ್ಲಿ ಈ ನಾಗರಾಜನ ಮನೆಯಲ್ಲಿರುವ ಸರ್ವ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗುವುದೇ ಉತ್ತಮ. ಅಂತೂ ಬಲದ ಕೊಪ್ಪು ತೆರೆಗೇರಿದ ಆಗಿದೆ ಮೂರ್ಖ. ಹೊಡೆಲೆಯಿಂದ ಅಡವಿಯಲ್ಲಿ 4-6 ಗಿಡ ಮರಗಳನ್ನು ಉಳಿಸಿದ ಮಾತ್ರಕ್ಕೆ ಕ್ಷತ್ರಿಯರ ರುಂಡವನ್ನೇ ಚೆಂಡಾಡಿದ ಪರಶುರಾಮನಂದು ಅರಿತುಕೊಂಡಿದ್ಯಾ ನಿನ್ನನ್ನು? ಉಂಚ ಕತ್ತಿ ಆಟದಲ್ಲಿ ಪಳಗಿರಬಹುದು, ಆದರೆ ನರಿವೊಡನೆ ಹೋರಾಡಲು ಸಾಧ್ಯವಿಲ್ಲ. ಆ ನಿನ್ನ ಜಂಬದ ಮಾತುಗಳಿಗಿಷ್ಟು ಬೆಂಕಿ ಹಚ್ಚು. ಅಬಲೆಯರ ಮೇಲೆ ಕೈ ಚಾಚುವ ನೀನು ವೀರನು ಅಲ್ಲ,
ಉತ್ತರನ ಪೌರುಷ ಹೊಂದಿದ ನರಸತ್ತ ಶಶಜೀವಿ. ಎಲ್ಲ ದುಷ್ಟ ನಿನ್ನ ನಡೆ ನುಡಿಗೆ ವಿಡಿತ ಇರಲಿ. ವಿಡಿತ ತಪ್ಪಿದರೆ ಚಾಟಿ ಆಡುತ್ತಿರಬೇಕಾಗಿದ್ದು ಎಚ್ಚರ. ನಿನ್ನಂತ ಅಯೋಗ್ಯನಿಗೆ ತರ ಮರ್ಯಾದೆ. ನಡೆಗೂ ನುಡಿಯುವೆ ಹಾದರದ ಹತ್ತೆಂದು. ನುಡಿಯೊಳಾಡುವೆ ನೀನು ಕಾಮದ ಹತ್ತೆಯೆಂದು. ಹಾಗಾದರೆ ಅನುಭವಿಸು. ಇದು ನಿನ್ನ ಬ್ರಹ್ಮ ಬಂದರೂ ನಿನ್ನನ್ನು ಬಿಡದೆ ನನ್ನ ಆಶೆಯನ್ನು ಪೂರ್ತಿಗೊಳಿಸುವೆ. ಸ್ತ್ರೀಯರನ್ನು ಪಾಪ ದೃಷ್ಟಿಯಿಂದ ನೋಡಿದ್ದಕ್ಕೆ, ಇದು ನಲುಮೆಯ ಸಹೋದರನನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ, ನನ್ನ ರಗಣ್ಣನನ್ನು ಕೊಂದ ಸೇಡಿಗಾಗಿ ಎಲ್ಲವೋ ನಾಗರಾಜ್ ನಿನ್ನ ದೇಹದ ರುಚಿ ತೋರಿಸುವೆನೆಂದು ವಚನವಿತ್ತು ಬಂದಿರುವೆ. ಆ ಎಲವನ್ನು ಕುಕ್ಕುವ ರಣ ಹತ್ತುಗಳಿಗೆ ನನ್ನೀ ವಚನವನ್ನು ಹುಸಿಗೊಳಿಸಲು ನಿನ್ನ ಕುತ್ತಿಗೆಯನ್ನು ನೀಡು. ಈ ಕೊಡಲಿಯಿಂದ ಕತ್ತರಿಸಿ ನಿನ್ನ ಬಿಸಿ ರಕ್ತದಿ ನನ್ನಣ್ಣನಾಕೃತಿಗೆ ಪೂಜಿಸಿ ಅವನ ಆತ್ಮಕ್ಕೆ ಶಾಂತಿಯನ್ನು ಕೊಡುಕುವೆ. ಕೊಪ್ಪಿದ ಕೋಣವನ್ನು ಮಾರಿಗೆ ಬಲಿ ಕೊಡುವಾಗ ಅದಾವ ತಂಗಿ ತಡೆಯೆಂದು ಕೂಗಿದುದು. ಅಡಿಗಡಿಗೆ ತಂಗಿ ಅಂತ ಹೇಳುವ ನೀವು ಈ ತಂಗಿ ಬಾಳ ದೀಪವನ್ನು ಹಚ್ತೀನಿ ಅಂತ ನನಗೆ ಮಾತು ಕೊಡ್ತೀರಾ? ಓಹೋ, ತಂಗಿ ಮಂಜುಳೆಯೇ, ಪ್ರವಾಹದೆದರು ಈಚೆ ಕಾಪಾಡುವ ಶಕ್ತಿ ಇದ್ದ ಈ ಹಣ್ಣನಿರುವಾಗ ನೀನೇಕಮ್ಮ ಎದರುವುದು? ಈ ನಿಮ್ಮ ತಂಗಿ ಮೋಸದ ಜಾಲದಲ್ಲಿ ಸಿಲುಕಿ ಈಗಾಗಲೇ 3 ತಿಂಗಳ ಗರ್ಭವನ್ನ ಹೊತ್ತು ನಿಂತಿದ್ದಾಳೆ. ಯಾರಮ್ಮ ಆ ಚಾಂಡಾಲ? ಅವನು ಚಾಂಡಲನಾದ್ರೂ ಸರಿ, ಚೂರಿನಾದ್ರೂ ಸರಿ, ಅವರ ಕೈಯಿಂದ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಸಿಕೊಂಡಾಗ್ಲಿ ಅಲ್ವೇ ನನ್ನ ಗರ್ಭಿತನಕ್ಕೊಂದು ಮೆರುಗು ಸಿಗೋದು. ಹೌದು, ನೀನು ಹೇಳುವುದೆಲ್ಲ ಅಕ್ಷರಶಃ ಸತ್ಯ. ಹಾಗಾದ್ರೆ ಈ ನನ್ನ ಗರ್ಭಕ್ಕೆ ಕಾರಣವಾಗಿರುವ ಈ ನಾಗರಾಜನಿಗೆ ಜೀವದಾನ ಮಾಡಿ. ಜೀವದಾನಕ್ಕೆ ಅನರ್ಹನು. ತನ್ನ ಕಾಮದಾಶಗಾಗಿ ತನ್ನ ಒಲುಮೆಯ ಸಹೋದರನನ್ನು ಮನೆಯಿಂದ ಹೊರ ಹಾಕಿದ ಈ ಮೋಸಗಾರನಿಗೆ ಜೀವದಾನ. ನನ್ನಣ್ಣ ರಗಣ್ಣನನ್ನು ಕೊಂದ ಈ ಕೊಲೆ ಪಾತಕನಿಗೆ ಜೀವದಾನ ಅಸಾಧ್ಯವಾದ ದಾನ. ನಿಮ್ಮ ತಂಗಿಗೆ ಕೊಟ್ಟ ಮಾತನ್ನ ನೀವು ಹಿಂತೆಗೆದುಕೊಳ್ತೀರಾ? ಇದು ನೀನೇ ನನ್ನ ತಂಗಿ ಅಂತ ನನ್ನ ಹಣಿಗೆ ಕುಂಕುಮವನ್ನಿಟ್ಟು ನನ್ನ ಜಡಿಗೆ ಮಲ್ಲಿಗೆ ಹೂವನ್ನು ಮುಡಿಸಿ ಹಸಿರು ಬಳೆಯನ್ನು ತೊಡಿಸಿದ್ರಿ. ಅದನ್ನ ಇಷ್ಟು ಬೇಗ ಮರೆತು ಬಿಟ್ರ? ಒಂದು ವೇಳೆ ನನ್ನ ಸ್ಥಾನದಲ್ಲಿ ನಿಮ್ಮ ತಂಗಿ ಕಮಲಾನ ಇದ್ದಿದ್ರೆ ನೀವು ಇದೇ ರೀತಿ ಮಾಡ್ತಾ ಇದ್ರ? ಎಂತಹ ಕತ್ತರಿಯಲ್ಲಿ ಸಿಕ್ಕಿಸಿದೆಯಮ್ಮ ನನ್ನನ್ನು ನೀನು. ಅಂದ್ರೆ ನಿಮ್ಮ ಸೇಡನ್ನು ನೀವು ತೀರಿಸ್ಕೊಳ್ಬೇಕು ಅಂತ ಇದ್ದೀರಲ್ಲ, ಹಿಂದೆ ನಿಮ್ಮ ಪ್ರೇಮವನ್ನ ತಿರಸ್ಕಾರ ಮಾಡ್ತಿ ಅಂತ ಆ ಸೇಡನ್ನ ಈ ರೀತಿ ತೀರಿಸ್ಕೊಳ್ತಾ ಇದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಮತ್ತೆ ತಡ ನನ್ನನ್ನ ವಿಧವೆಯನ್ನಾಗಿ ಮಾಡ್ಬೇಕು ಅಂತ ನೀವು ಬಯಸಿದ್ದು ನಿಜವಾಗಿದ್ರೆ ನಿಮ್ಮ ಕೈಯರೇ ನನ್ನ ಕತ್ತನೆ. ಎಂತಹ ಮಾತುಗಳನ್ನಾಡುತ್ತೀಯ ತಾಯಿ ನೀನು. ಈ ಚಂದ್ರುವಿನ ಭಾಷೆ ಆ ಸೂರ್ಯ ಚಂದ್ರರಿರುವವರೆಗೂ ತಪ್ಪದು. ಎಂದು ನಿನಗೆ ಭಾಷೆ ಕೊಟ್ಟೆನು ಅಂದಿನಿಂದ ನಿನ್ನ ತಾಯಿಯ ಮಗನೇ ನಾನು ಆಗಿದ್ದೇನೆ. ಈ ರಾಖಿಯನ್ನು ಕಟ್ಟಿದ ದಿನದಿಂದ ನಿನ್ನ ರಕ್ಷಣೆಯ ಭಾರ ನನ್ನ ಮೇಲೆ ಬೀಳಲಿಲ್ಲವೇ? ಅಣ್ಣನಾದವನಿಗೆ ತಂಗಿಯ ರಕ್ಷಣೆ ಇರುವುದಲ್ಲವೇ ನಮ್ಮ?
ತಂಗಿ, ನಿನ್ನ ಬಾಳಿಗಿಂತ ನನ್ನ ಸೇಡು ಹೆಚ್ಚಿನದಲ್ಲಮ್ಮ. ನಿನ್ನಿಂದಾಗಿಯೇ ಇವನಿಗೆ ಜೀವದಾನ ಮಾಡಿದ್ದೇನೆ. ಎಲ್ಲವೋ ಪಾಪಿ, ನೀನು ಇಂದು ಮತ್ತೊಮ್ಮೆ ನಿನ್ನ ಎತ್ತಮ್ಮನೊಡಲಿನಿಂದ ಹುಟ್ಟಿ ಬಂದೆ. ಈ ಧರ್ಮ ದೇವತೆಯನ್ನು ಸ್ವೀಕರಿಸಿ ಜೀವನ ಸಾಗಿಸು. ಈ ಮಾತಿಗೆ ತಪ್ಪಿದರೆ ನಿನಗೆ ಶಿಕ್ಷೆ ತಪ್ಪಿದ್ದಲ್ಲ, ಜಾಗ್ರತೆ. ಹಿಡಿಯಿಟ್ಟ ಕೈ ಕೊಟ್ಟ, ಹಿಡಿಯಿಟ್ಟ ಕೈ ಕೊಟ್ಟ. ನಾಗರಾಜನ ಆಸೆಗೆ ಅಡಿಯಲ್ಲಿ ಜಾಣತನದಿಂದ ಸೇಡಿನ ಕಿಡಿಯಿಟ್ಟ. ಇನ್ನು ಅವನ ಸಮಸ್ತ ಆಸ್ತಿ ಅಪಹರಿಸಿಕೊಂಡು ಸೇಡಿನಿಂದ ಕೈ ಕೊಟ್ಟ. ಕಿಡಿಯಿಟ್ಟ ಕೈ ಕೊಟ್ಟ. ಸರಿ, ಆಗಮಿಸಿದ ಊರಿನ ಗುರು ಹಿರಿಯರೇ ಹಾಗೂ ಪರ ಊರಿನ ಸ್ನೇಹಿತರೆ ಮತ್ತು ಅಕ್ಕ ತಂಗಿಯರೇ, ತಾವು ಈ ಮದುವೆಗೆ ಬಂದು ಈ ವಧುವರರಿಗೆ ಆಶೀರ್ವದಿಸಿ ಅವರ ಬಾಳು ಬೆಳಗಲೆಂದು ಆಶೀರ್ವದಿಸಿಕೆ ತಮ್ಮರೆಲ್ಲರಿಗೂ ಕೂಡ ಧನ್ಯವಾದ. ನಮ್ಮ